ವಿಧಾನಸೌಧದ ಮುಂದೆ ಈಗ ಎಲ್ಲ ರೀತಿಯ ಭದ್ರತೆ ಜೊತೆಗೆ ತಯಾರಿಯನ್ನು ನಡೆಸಿಕೊಳ್ತಾ ಇದ್ದಾರೆ. ಕಮಿಷನರ್ ಸೀಮಂತ್ ಕುಮಾರ್ ನೇತೃತ್ವದಲ್ಲಿ ಸಭೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಕಮಿಷನರ್ ಆಫೀಸ್ನಲ್ಲಿ ನಡೆದಂತಹ ಸಭೆಯಲ್ಲಿ ಜಂಟಿ ಆಯುಕ್ತರು ಮತ್ತು ಡಿಸಿಪಿ ಸಭೆಯಲ್ಲಿ ಭಾಗಿಯಾಗಿದ್ರು. ಇತ್ತ ಕಳೆದ ವರ್ಷ ಕಾಲ್ತುಳಿತ ಗಮನದಲ್ಲಿಟ್ಟುಕೊಂಡು ಈಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಡಿಪಿಆರ್ ಸೂಚನೆಯಂತೆ ಬೆಂಗಳೂರು ಪೊಲೀಸರಿಂದ ತಯಾರಿ. ನೋಡಿ, ಪ್ರಮಾಣ ವಚನ ಸಮಾರಂಭಕ್ಕೆ ಈಗ ಭದ್ರತೆಯನ್ನ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಎಲ್ಲ ರೀತಿಯ ಭದ್ರತೆ ಇರಬೇಕು ಅಂತ ಕಮಿಷನರ್ ಸೀಮಂತ್ ಕುಮಾರ್ ನೇತೃತ್ವದಲ್ಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆ ಸಭೆಯಲ್ಲಿ ಏನು ಕಮಿಷನರ್ ಆಫೀಸ್ ಇದೆ, ಆ ಆಫೀಸ್ನಲ್ಲಿ ಸಭೆ ನಡೆದಿದೆ. ಅಲ್ಲಿ ಜಂಟಿ ಆಯುಕ್ತರು ಮತ್ತು ಡಿಸಿಪಿ ಸಭೆಯಲ್ಲಿ ಭಾಗಿಯಾಗಿದ್ರು. ಅಲ್ಲಿ ಕಳೆದ ವರ್ಷ ಏನು ಈ ಒಂದು ಕಾಲ್ತುಳಿತ ಸಂಭವಿಸ್ಬಿಟ್ಟಿತ್ತು RCB ಸಂಬಂಧಪಟ್ಟಂತೆ ಒಂದು ಸೆಲೆಬ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ, ಹಾಗಾಗಿ ಅದು ಮತ್ತೆ ಮರುಕಳಿಸಬಾರ್ದು, ಆ ತತ್ರದಲ್ಲಿ ಏನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಯಾವುದೇ ಅಚಾತುರ್ಯಗಳು ನಡೀಬಾರ್ದು ಅಂತೇಳಿ ಸದ್ಯ ಈಗ ವಿಧಾನಸೌಧದ ಮುಂದೆ ಎಲ್ಲವೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲವೂ ಸಿದ್ಧತೆ ನಡೀತಾ ಇದೆ. ಹಾಗೆ ಬ್ಯಾರಿಗೇಡ್ಗಳ ವ್ಯವಸ್ಥೆ, ಪೊಲೀಸ್ ಸಿಬ್ಬಂದಿಗಳ ಹೆಚ್ಚಿನದಾಗಿ ನಿಯೋಜನೆ ಮಾಡೋದು ಎಲ್ಲವೂ ಕೂಡ ಭರದಿಂದ ಸಾಗ್ತಾ ಇದೆ. ಆದರೆ ಸೋಮವಾರ ಕಾದು ನೋಡಬೇಕಾಗತ್ತೆ ಯಾರು CM ಪಟ್ಟವನ್ನು ಏರಲಿದ್ದಾರೆ ಅಂತ. ಯಾಕಂದರೆ CM ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ ಉಪಮುಖ್ಯಮಂತ್ರಿಗಳಾದಂತಹ DKಶಿ ಅವರು ಏನಾದರೂ CM ಆಗ್ತಾರಾ ಅಥವಾ ಬೇರೆ ಯಾರಾದರೂ ಚೂಸ್ ಮಾಡಿರುತ್ತಾ ಹೈಕಮಾಂಡ್ ಮತ್ತು CLP ಎಲ್ಲವನ್ನೂ ಕೂಡ ಗಮನಿಸಬೇಕಾಗಿದೆ. ಸದ್ಯ CLP ಮೀಟಿಂಗ್ನಲ್ಲಿ ಏನು ಈ ಒಂದು ಸಂಬಂಧಪಟ್ಟಂತೆ ಯಾರು CM ಆಗ್ತಾರೆ ಅನ್ನೋದನ್ನು ಘೋಷಣೆ ಮಾಡುತ್ತೆ. ಅದಾದ ನಂತರ ಸೋಮವಾರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಅಲ್ಲಿ CM ಯಾರಾಗ್ತಾರೆ ಅವರು ವಿಧಾನಸೌಧದ ಮುಂದೆ ನಿಂತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಭದ್ರತೆಯನ್ನು ಕೂಡ ನಿಯೋಜಿಸಲಾಗ್ತಾ ಇದೆ. ನೋಡಿ, ಇದ್ರ ಬಗ್ಗೆ ಏನು ವಿಧಾನಸೌಧದ ಮುಂದೆ ಈಗ DKಶಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನೋ ವಿಚಾರವಾಗಿ ಈಗ ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ನಾಳೆ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ಕೂಡ ಇರುವಂಥದ್ದು. ಆ ಸಭೆಯಲ್ಲಿ ನೂತನ CM ಆಯ್ಕೆ ಕೂಡ ಮಾಡಲಾಗುತ್ತೆ. DK ಶಿವಕುಮಾರ್ ಅವರ ಹೆಸರನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. DK ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನ ಕಾರ್ಯಕ್ರಮವನ್ನು ಯಾವ ಸ್ಥಳದಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ರಾಜ್ಯದ ಜನತೆಗೆ ಕುತೂಹಲ ಮೂಡಿಸ್ತಾ ಇದೆ. ಪ್ರಮುಖವಾಗಿ DK ಶಿವಕುಮಾರ್ ಅವರು ರಾಜ್ಯದ ಶಕ್ತಿ ಕೇಂದ್ರಗಳಲ್ಲಿ ಒಂದಾದ ವಿಧಾನಸೌಧದ ಬೃಹತ್ ಮೆಟ್ಟಿಲುಗಳ ಮೇಲೆ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು CM ಆಗಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ನಾನೀಗ ಸದ್ಯಕ್ಕೆ ಅದೇ ಸ್ಥಳದಲ್ಲಿ ಕೂಡ ಇರುವಂಥದ್ದು. ನಿಮಗೆ ತೋರಿಸ್ತಾ ಇದ್ದೇನೆ ವಿಧಾನಸೌಧದ ಬೃಹತ್ ಮೆಟ್ಟಿಲುಗಳು. ಇದೇ ಮೆಟ್ಟಿಲುಗಳ ಮೇಲೆ ಕೂಡ DK ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನ ಸ್ವೀಕಾರ ಕೂಡ ಮಾಡಲಿದ್ದಾರೆ. ಪ್ರಮುಖವಾಗಿ ಈ ಸ್ಥಳವನ್ನು ಯಾಕೆ DK ಶಿವಕುಮಾರ್ ಅವರು ಆಯ್ಕೆ ಮಾಡಿಕೊಂಡ್ರು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದರೆ, ಅವರ ರಾಜಕೀಯ ಗುರು ಆಗಿರ್ತಕ್ಕಂಥ SM ಕೃಷ್ಣ ಅವರು ಕೂಡ ಇದೇ ಬೃಹತ್ ಮೆಟ್ಟಿಲುಗಳ ಮೇಲೆ CM ಆಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದೇ ವೇದಿಕೆಯಲ್ಲೂ ಕೂಡ ತಾವು ಕೂಡ ಒಂದು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ತೀರ್ಮಾನಿಸಿದ್ದಾರೆ ಅನ್ನುವಂಥದ್ದು. ಇದೇ ವೇದಿಕೆಯಲ್ಲೂ ಕೂಡ ಎಲ್ಲ ಒಂದು ಕಾರ್ಯಕ್ರಮದ ಗಣ್ಯರು ಕೂಡ ಉಪಸ್ಥಿತರಿರ್ತಾರೆ. ಇದಾದ ಬಳಿಕ ಇಲ್ಲಿ ಕೂಡ ಸಾರ್ವಜನಿಕರಿಗೂ ಕೂಡ ವ್ಯವಸ್ಥೆ ಮಾಡಲಾಗುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆ ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರವು ಕೂಡ ಮುಂದಾಗಿದೆ ಅನ್ನುವಂಥದ್ದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಈ ಸ್ಥಳದಲ್ಲಿ ಕೂಡ ಒಂದಿಷ್ಟು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಸಾವಿರಾರು ಜನಸಂಖ್ಯೆ ಬರುವಂಥ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಅವಕಾಶ ಮಾಡಿಕೊಡಲಾಗುತ್ತೆ. ಮತ್ತು ನನ್ನ ಎದುರುಗಡೆ ಈ ಬೃಹತ್ ಮೆಟ್ಟಿಲುಗಳ ಎದುರುಗಡೆ ಇರುವಂಥದ್ದು ಹೈಕೋರ್ಟ್ ಇರುವಂಥದ್ದು. ಅಲ್ಲಿ ಕೂಡ ಹೈಕೋರ್ಟ್ನ ಮುಂಭಾಗದಲ್ಲಿ ಏನು ರಸ್ತೆ ಏನಿದೆ ಅಲ್ಲಿ ಕೂಡ ಜನಸಂಖ್ಯೆ ಕೂಡ ಸೇರುವಂಥದ್ದು. ಅಲ್ಲಿ ಜನರು ಕೂಡ DK ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮವನ್ನು ನೇರವಾಗಿ ನೋಡಲಿಕ್ಕೂ ಕೂಡ ಇಲ್ಲಿ ಕೂಡ ಅವಕಾಶ ಮಾಡಿಕೊಡಲಾಗುತ್ತೆ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಕೂಡ ವೇದಿಕೆಯ ಒಂದು ಏನು ಮುಖ್ಯ ಅತಿಥಿಗಳಿಗೂ ಕೂಡ ಕೆಲವೊಂದಿಷ್ಟು ಅತಿಥಿಗಳಿಗೂ ಕೂಡ ಇಲ್ಲಿ ಕೂಡ ಅವಕಾಶ ಮಾಡಿಕೊಡಲಾಗುತ್ತೆ. ಮತ್ತು ಇಲ್ಲಿ ಬೃಹತ್ ಮೆಟ್ಟಿಲು ಕೂಡ ಪ್ರಮುಖವಾಗಿರ್ತಕ್ಕಂಥ ಪ್ರಮುಖ ಘಟ್ಟದ ಒಂದು ವೇದಿಕೆ ಕೂಡ ಸಿದ್ಧವಾಗುವಂಥದ್ದು. ಹಾಗಾಗಿ ರಾಜ್ಯದ ಶಕ್ತಿ ಕೇಂದ್ರವಾಗಿರ್ತಕ್ಕಂಥ ವಿಧಾನಸೌಧದ ಬೃಹತ್ ಮೆಟ್ಟಿಲುಗಳ ಮೇಲೆ ಕೂಡ CM ಆಗಿ ಪ್ರಮಾಣ ವಚನವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಮುಂದಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವ್ ಜೊತೆ ಬಸವರಾಜ್ ಜುಗಾರ್, ರಾಜ್ ನ್ಯೂಸ್, ಬೆಂಗಳೂರು. ನೋಡಿ ಯಾವ ರೀತಿಯಾಗಿ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಈಗ
ಏನು ಪ್ರಮಾಣ ವಚನವನ್ನು CM ಸ್ಥಾನಕ್ಕೆ ಏರುವಂಥವರು ಸ್ವೀಕಾರ ಮಾಡ್ತಾರೆ ಪ್ರಮಾಣ ವಚನವನ್ನು. ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನು ನಡೆಸ್ಕೊಳ್ತಾ ಇರೋದು, ಎಲ್ಲಿ ಯಾವ ರೀತಿಯಾಗಿ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ, ಹಾಗೆ ಅಲ್ಲಿ ಬಂದಿರುವಂತಹ ಅಭಿಮಾನಿಗಳಿಗೆ, ಬೆಂಬಲಿಗರಿಗೆ, ಜೊತೆಗೆ ಬಹು ನಿರೀಕ್ಷಿತವಾಗಿ ಇರುವಂತಹ ವೀಕ್ಷಕರಿಗೆ ಯಾವ ರೀತಿಯಾಗಿ ಎಲ್ಲೆಲ್ಲಿ ಜಾಗ ನೀಡಲಾಗಿದೆ ಅವ್ರಿಗೆ ಅನ್ನೋದು ಸದ್ಯಕ್ಕೆ ಈಗ ನಮ್ಮ ಬಸವರಾಜ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸದ್ಯ ಇಲ್ಲಿ ಪ್ರಿಪ್ರೇಷನ್ ಏನೋ ನಡೀತಾ ಇದೆ. ಸೋಮವಾರ ಶುಭಗಳಿಗೆ ಆಗಿರೋದ್ರಿಂದ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ಇನ್ನೇನು CM ಸ್ಥಾನವನ್ನು ಏರಲಿರುವಂತಹ DKಶ ಅವರು ತುದಿಗಾಲ್ನಲ್ಲಿರೋದು. ಆದರೆ ಕಾದು ನೋಡಬೇಕಾಗತ್ತೆ ಆ CM ಸ್ಥಾನಕ್ಕೆ DKಶ ಅವರೇ ಬರ್ತಾರಾ ಅಥವಾ ಬೇರೆಯವರು ಬರ್ತಾರಾ ಅನ್ನೋದನ್ನೇ ಕಾದು ನೋಡಬೇಕಾಗತ್ತೆ. ಆಲ್ಮೋಸ್ಟ್ ಆಗಿ ಎಲ್ಲ ಜನರಲ್ಲೂ, ಎಲ್ಲ ನಾಯಕರಲ್ಲೂ ಇರುವಂಥದ್ದು DKಶ ಅವರ ಹೆಸರೇ. CM ಅಂದರೆ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ನಂತರ DKಶ ಅವರೇ CM ಅಂತ.